ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಿಮ್ಮ ಪ್ರೀತಿಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೋಡಿ ಫ್ರೆಂಡ್ಸ್, ಭಾಳ ದಿವಸದಿಂದ ಕಾಯ್ತಾ ಇದ್ರಿ ಏನಪ್ಪ ಅಂದರೆ KSP ಡಿಪಾರ್ಟ್ಮೆಂಟ್ ವತಿಯಿಂದ ಯಾವುದೇ ರೀತಿಯಾದಂಥ ನೋಟಿಫಿಕೇಷನ್ ಆಗಿಲ್ಲ. ಸದ್ಯಕ್ಕೆ ಏನಪ್ಪ ಅಂದರೆ 1-2 ವರ್ಷಕ್ಕೂ ಅಧಿಕ ಆಯಿತು ಯಾವುದೇ ರೀತಿಯಾದಂಥ ನೋಟಿಫಿಕೇಷನ್ KSP ಡಿಪಾರ್ಟ್ಮೆಂಟ್ ವತಿಯಿಂದ ಆಗಿಲ್ಲ. ಅದಕ್ಕೆ ಸಂಬಂಧಪಟ್ಟಂತೆ ಬಸನಗೌಡ ಆರ್ ಪಾಟೀಲ್ ಯತ್ನಾಳ್ ಅವರು ಕರ್ನಾಟಕ ವಿಧಾನಸಭೆಯಲ್ಲಿ ಒಂದು ಅಧಿವೇಶನ ನಡೀತಾ ಇದೆ. ಆ ಅಧಿವೇಶನದಲ್ಲಿ ಈ ಪ್ರಶ್ನೆಯನ್ನು ಕೇಳಿದ್ದಾರೆ. ಏನಪ್ಪ ಅಂದರೆ ಈಗ ಸದ್ಯದಲ್ಲಿ ಈ CAR ಹುದ್ದೆಗಳು ಬರ್ತಾವೆ, CAR DR ಹುದ್ದೆಗಳು ಬರ್ತಾವೆ. ಇವಾಗ ಸಿವಿಲ್ ಪೋಸ್ಟ್ಗಳು ಖುಲ್ಲಾ ಇರೋದ ಅಂದರೆ ಸಿವಿಲ್ ಅಧಿಕಾರಿಗಳ ಕೊರತೆ, ಸಿವಿಲ್ ಕಾನ್ಸ್ಟೇಬಲ್ ಅಧಿಕಾರಿಗಳ ಕೊರತೆ ಇದ್ದಾಗ ಅಲ್ಲಿ ಚೆಕ್ ಪೋಸ್ಟ್ಗಳ ನಾಕಾಗಳಲ್ಲಿ ಏನು ಮಾಡಲಾಗ್ತಾ ಇದೆ ಅಂತೆ, CAR ಪೊಲೀಸ್ ಪೇದೆಗಳನ್ನು ನಿಯೋಜನೆ ಮಾಡಲಾಗ್ತಾ ಇದೆ ಅಂತೆ. ಆ ನಿಯೋಜನೆಗೆ ಸಂಬಂಧಪಟ್ಟಂತೆ ಸರ್ಕಾರಕ್ಕೆ ಗಮನಕ್ಕೆ ಬಂದಿತೋ ಇಲ್ಲೋ ಅನ್ನೋದು ಪ್ರಶ್ನೆ ಇತ್ತು. ಅದಕ್ಕೆ ಅವರು ಗೃಹ ಸಚಿವರು ಆನ್ಸರ್ ಕೊಟ್ಟಿದ್ದು ಏನಪ್ಪ ಅಂದರೆ ಅವರ ಗಮನಕ್ಕೆ ಬಂದಿಲ್ಲ ಅಂತ ಆನ್ಸರ್ ಕೊಡ್ತಾರೆ. ಅದರ ಜೊತೆಗೆ ಎಷ್ಟು ಹುದ್ದೆಗಳು ಖುಲ್ಲಾ ಇದ್ದಾವೆ ಸಿವಿಲ್ ಕಾನ್ಸ್ಟೇಬಲ್ ಅಂತ ನೋಡ್ತಾ ಬರೋದಾದರೆ 36,524 ಒಟ್ಟು ಮಂಜೂರಾತಿ ಆದಂಥ ಹುದ್ದೆಗಳು ಇವು. ಅದರಲ್ಲಿ 29,691 ಇವು ಭರ್ತಿಯಾಗಿದ್ದವು. ರಿಕ್ತ ಸ್ಥಾನ ಎಷ್ಟು ಖಾಲಿ ಆದವಪ್ಪ ಅಂದರೆ 6,833 ಸಿವಿಲ್ ಕಾನ್ಸ್ಟೇಬಲ್ ಹುದ್ದೆಗಳು ಖಾಲಿ ಅದಾವೆ ಅಂತೇಳಿ ಅವರು ತಿಳಿಸಿದ್ದಾರೆ. ಅದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂದರೆ ನಿಮಗೆ ಇಲ್ಲಿ 5,600 CPC ಅಂದರೆ ಸಿವಿಲ್ PC ಹುದ್ದೆಗಳ ನೇಮಕಾತಿಗೆ ಇಲಾಖೆಯಿಂದ ಪ್ರಸ್ತಾವನೆ ಸ್ವೀಕೃತವಾಗಿದೆ ಅಂತೆ. ಇಲಾಖೆ ವತಿಯಿಂದ ಪ್ರಸ್ತಾವನೆ ಸ್ವೀಕೃತವಾಗಿದೆ ಅಂತೆ. ಎಷ್ಟು ಹುದ್ದೆಗಳು? 5,600 ಸಿವಿಲ್ PC ಹುದ್ದೆಗಳು. ಇದೊಂದು ಬಹುದೊಡ್ಡ ಹುದ್ದೆಗಳ ಒಂದು ನೇಮಕಾತಿನೇ ಈಗ ಒಳ ಮೀಸಲಾತಿ ಆದ ನಂತರ ಆಗುತ್ತೆ ಅಂತ ಹೇಳ್ಬೋದು. ಇಷ್ಟು ಹುದ್ದೆಗಳು ಸಿವಿಲ್ PC, ಓನ್ಲಿ ಸಿವಿಲ್ PC ಸಂಬಂಧಪಟ್ಟಂತೆ ಇಷ್ಟು ಹುದ್ದೆಗಳು ಖಾಲಿ ಅದಾವೆ. ಅದನ್ನು ಯಾವಾಗ ನೋಟಿಫಿಕೇಶನ್ ಮಾಡ್ತೀನಿ ಅಂದಾರಪ್ಪ ಅಂದರೆ ಪ್ರಸ್ತುತ ಒಳ ಮೀಸಲಾತಿ ನಿರ್ಧಾರಣೆಯಾಗುವವರೆಗೆ ನೇಮಕಾತಿ ಅಧಿಸೂಚನೆ ಹೊರಡಿಸಲು ನಿರ್ಬಂಧ ಇದೆ. ಅದಕ್ಕಾಗಿ ಈ ನಿರ್ಬಂಧ ತೆರವುಗೊಳಿಸಿದ ನಂತರ ಕ್ರಮವನ್ನು ಜರುಗಿಸಲಾಗುವುದು ಅಂತೇಳಿ ಹೇಳಿದ್ದಾರೆ. ಹಾಗಾದರೆ ಟೋಟಲ್ 5,600 ಸಿವಿಲ್ ಹುದ್ದೆಗಳಿಗೆ ನೋಟಿಫಿಕೇಶನ್ ಮಾಡಬೇಕಂತೇಳಿ ಪ್ರಸ್ತಾವನೆ ಸಲ್ಲಿಕೆಯಾಗಿದೆ. ಅದರ ಜೊತೆಗೆ PSI ಎಷ್ಟು ಹುದ್ದೆಗಳು ಅದಾವಪ್ಪ ಅಂದರೆ 615 ಹುದ್ದೆಗಳನ್ನು ಭರ್ತಿ ಮಾಡ್ಕೊಳ್ಬೇಕಂತೇಳಿ ಸಲ್ಲಿಕೆಯಾಗಿದೆ, ಪ್ರಸ್ತಾವನೆ ಸಲ್ಲಿಕೆಯಾಗಿದೆ. ಇದನ್ನು 2 ಹಂತಗಳಲ್ಲಿ 301 ಒಮ್ಮೆ, ಇನ್ನೊಮ್ಮೆ 300 ಅಂತೇಳಿ 2 ಹಂತಗಳಲ್ಲಿ PSI ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳಲಾಗುತ್ತೆ. ಸಿವಿಲ್ PSI ಹುದ್ದೆಗಳು ಇವು. ನೆಕ್ಸ್ಟ್ ಅದರ ಜೊತೆಗೆ DR ಹುದ್ದೆಗಳಿಗೂ ಕೂಡ 2,500ಕ್ಕಿಂತ ಹೆಚ್ಚು ಹುದ್ದೆಗಳು ಖಾಲಿ ಅದಾವೆ. ಯಾವುದು? DAR CAR ಹುದ್ದೆಗಳು. ಇದರ ಜೊತೆಗೆ ಇನ್ನೊಂದು ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಅಂದರೆ ESI ಹುದ್ದೆಗಳು, ESI ಹುದ್ದೆಗಳು 260+ ಹುದ್ದೆಗಳು ಖಾಲಿ ಅದಾವೆ. ಇದು ಕೂಡ ಪ್ರಸ್ತಾವನೆ ಸಲ್ಲಿಕೆಯಾಗಿದೆ. ಜಸ್ಟ್ ನೋಟಿಫಿಕೇಶನ್ ಮಾಡೋದು ಒಂದೇ ಬಾಕಿ ಇದೆ. ಇನ್ನೊಂದೇನಪ್ಪ ಅಂದರೆ ಎಕ್ಸೈಸ್ ಡಿಪಾರ್ಟ್ಮೆಂಟ್ನಲ್ಲಿನೇ ಕಾನ್ಸ್ಟೇಬಲ್ ಹುದ್ದೆಗಳು ಕೂಡ ಖಾಲಿ ಅದಾವೆ. ಕಾನ್ಸ್ಟೇಬಲ್ ಹುದ್ದೆಗಳು ಎಷ್ಟು ಅದಾವಪ್ಪ ಅಂದರೆ 950ಕ್ಕಿಂತ ಹೆಚ್ಚು ಕಾನ್ಸ್ಟೇಬಲ್ ಹುದ್ದೆಗಳು ಖಾಲಿ ಅದಾವೆ. ನೋಡಿ, ನೀವು ಈ ರೀತಿಯಾಗಿ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಬಂದ್ರಪ್ಪ ಅಂದರೆ ಅಪ್ರಾಕ್ಸಿಮೇಟ್ಲಿ ಎಷ್ಟಪ್ಪ ಅಂದರೆ ಒಂದು 9,000 to 10,000 ಹುದ್ದೆಗಳು, 9,000 to 10,000 ಹುದ್ದೆಗಳು ಖಾಲಿ ಅದಾವು. ಇವುಗಳಿಗೆ ಸಂಬಂಧಪಟ್ಟಂತೆ ಒಳ ಮೀಸಲಾತಿ ಸದ್ಯದಲ್ಲೇ ಜಾರಿಯಾಗುವಂಥ ಎಲ್ಲ ಲಕ್ಷಣಗಳಿದೆ. ಆ ಒಳ ಮೀಸಲಾತಿ ಜಾರಿಯಾದ ತಕ್ಷಣವೇ ಈ ನೇಮಕಾತಿಗಳ ಮೇಲೆ ಏನು ನಿರ್ಬಂಧವನ್ನು ಹೇರಲಾಗಿತ್ತಲ್ಲ ಅದನ್ನು ತೆರವುಗೊಳಿಸಿದ ನಂತರ ಈ ಎಲ್ಲ ನೇಮಕಾತಿಗಳ ಪ್ರಕ್ರಿಯೆ ಸ್ಟಾರ್ಟ್ ಆಗುತ್ತೆ. ಅದಕ್ಕಾಗಿ ನೀವೇನು ಮಾಡಿ, ಇದಕ್ಕೆ ಸಂಬಂಧಪಟ್ಟಂತೆ ಸಿಲೆಬಸ್ಗಳನ್ನು ನೋಡಿಕೊಂಡು ಸ್ಟಡಿ ಮಾಡಿ. ಅದರ ಜೊತೆಗೆ ಸರ್ಕಾರಕ್ಕೆ ಒಂದು ಮನವಿ ಮಾಡಿಕೊಳ್ಳೋದು ಏನಪ್ಪ ಅಂದರೆ 1 ವರ್ಷದಿಂದ ಈ KSP ಡಿಪಾರ್ಟ್ಮೆಂಟ್ ವತಿಯಿಂದ ಯಾವುದೇ ರೀತಿಯಾದಂಥ ಪೊಲೀಸ್ ಡಿಪಾರ್ಟ್ಮೆಂಟ್ ವತಿಯಿಂದ ನೇಮಕಾತಿ ಆಗಿಲ್ಲ. ಅದಕ್ಕಾಗಿ ನೀವು ತ್ವರಿತಗತಿಯಲ್ಲಿ ಒಳ ಮೀಸಲಾತಿಯನ್ನು ಜಾರಿ ಮಾಡಿ ಈ ಅಧಿಸೂಚನೆಗಳನ್ನು ಹೊರಡಿಸಬೇಕಾಗಿ ನಾನು ತಮ್ಮಲ್ಲಿ ಕಳಕಳಿಯ ವಿನಂತಿಯನ್ನು ಮಾಡ್ಕೋತಾ ಇದ್ದೀನಿ. ಧನ್ಯವಾದಗಳು.